ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣ ಅದು. ಪಾಕಿಸ್ತಾನದ ಭಯೋತ್ಪಾದಕ ಪಿತೂರಿ ಬಯಲಾಗಿದೆ. ದಾಳಿಯಲ್ಲಿ ಪಾಕ್ ಕಮಾಂಡರ್ ಭಾಗಿ ಅನ್ನುವಂತಹ ಮಾಹಿತಿ ಆತಂಕಕಾರಿ. ಹೌದು, ಪಾಕಿಸ್ತಾನದ ಭಯೋತ್ಪಾದಕ ಪಿತೂರಿ ಬಯಲಾಗಿದೆ. ದಾಳಿಯಲ್ಲಿ ಪಾಕ್ ಕಮಾಂಡೋ ಕೂಡ ಭಾಗಿ ಅನ್ನೋದು ದೃಢವಾಗಿದೆ. ಎನ್ಐಎ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪ್ರವಾಸಿಗರನ್ನ ಕೊಲ್ಲೋದಕ್ಕೆ ಆ ಕಮಾಂಡೋ ಕೂಡ ಬಂದಿದ್ರು ಅನ್ನುವಂಥ ಮಾಹಿತಿ. ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡೋ ಈ ಒಂದು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಎನ್ಐಎ ಖಚಿತಪಡಿಸಿದೆ. ಪಾಕಿಸ್ತಾನದ ಕಮಾಂಡೋ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ಪಾಕ್ ಸೇನೆ ಜೊತೆಗೆ ಹಾಶಿಮ್ ಮೂಸಾ ಸಂಪರ್ಕ ಕೂಡ ಇದೆ. ನೋಡಿ, ಪಾಕಿಸ್ತಾನ ಈ ಘಟನೆಯ ನಂತರದ ಸಂದರ್ಭದಲ್ಲಿ ಕೊಟ್ಟಂತಹ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇತ್ತು. ನಮಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ನೋಡಿ, ಲಷ್ಕರ್ ಎ ತೊಯ್ಬಾನೇ ಇಲ್ಲ, ಆ ಸಂಘಟನೆ ಇಲ್ಲ ಅಂದಮೇಲೆ ಅದರ ಅಂಗಸಂಸ್ಥೆ ಹೇಗಿರುತ್ತೆ, ಮತ್ತು ಯಾವುದೋ ಒಂದು ರಾಷ್ಟ್ರಕ್ಕಾಗಿ ಅಮೆರಿಕಾಗಾಗಿ ಕಳೆದ 30 ವರ್ಷಗಳಿಂದ ನಾವು ಈ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಬೇಸರ ಇದೆ. ಈ ರೀತಿಯ ದ್ವಂದ್ವಮಯ ಸ್ಟೇಟ್ಮೆಂಟ್ನ ಆಗಾಗ ಪಾಕಿಸ್ತಾನ ಕೊಡ್ತಾನೆ ಇತ್ತು. ಇದೆಲ್ಲದರ ನಡುವೆ ಎನ್ಐಎ ತನಿಖೆಯಲ್ಲಿ ನೋಡಿ ಎಂಥ ಸ್ಫೋಟಕ ವಿಚಾರಗಳು ಹೊರಗೆ ಬಂದಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡೋ ಏನಿದ್ದಾರೆ ಅವರು ಕೂಡ ಭಾಗಿ ಅನ್ನುವಂಥ ಮಾಹಿತಿ. ಇನ್ನು ಪಾಕ್ ಸೇನೆಯ ಜೊತೆಗೆ ಹಾಶಿಮ್ ಮೂಸಾ ಸಂಪರ್ಕ ಅನ್ನೋದು ಮತ್ತೊಂದು ಮಾಹಿತಿ. ಪಾಕಿಸ್ತಾನಿ ಭಯೋತ್ಪಾದಕ ಈ ಹಾಶಿಮ್ ಮೂಸಾ ಪಾಕ್ ಸೇನೆಯ ವಿಶೇಷ ಪಡೆಗಳ ಮಾಜಿ ಪ್ಯಾರಾ ಕಮಾಂಡೋ ಈ ಒಂದು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಎನ್ಐಎ ತನಿಖೆಯ ವೇಳೆ ಗೊತ್ತಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿ, 26 ಮಂದಿ ಭಾರತೀಯರು ಪ್ರವಾಸಿಗರು ಪ್ರಾಣ ತೆತ್ತಿದ್ದಾರೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಮಗದೊಂದು ಕಡೆ ತನಿಖೆ ನಡೀತಾ ಇದೆ. ಈ ತನಿಖೆಯ ಒಂದಷ್ಟು ಮಾಹಿತಿಗಳು ನಿಜಕ್ಕೂ ಕೂಡ ಆತಂಕಕಾರಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾಕಂದ್ರೆ ಒಂದೊಂದು ಮಾಹಿತಿ ಕೂಡ ನಿಜಕ್ಕೂ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆ ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯದಲ್ಲಿ ಪಾಕ್ನ ಕಮಾಂಡೋ ಭಾಗಿಯಾಗಿರೋ ಬಗ್ಗೆ ಎನ್ಐಎ ಖಚಿತಪಡಿಸಿದೆ. ಎನ್ಐಎ ತನಿಖೆಯ ವೇಳೆ ಹೊರಬಂದಿರುವಂತಹ ಸ್ಫೋಟಕ ಮಾಹಿತಿ ಇದು. ಪ್ರವಾಸಿಗರನ್ನ ಕೊಲ್ಲೋದಕ್ಕೆ ಆ ಕಮಾಂಡೋ ಕೂಡ ಅಲ್ಲಿಗೆ ಬಂದಿದ್ರು ಅನ್ನುವಂಥ ಮಾಹಿತಿ ಇದೆ. ಇದೆಲ್ಲದರ ಜೊತೆಗೆ ಈ ಉಗ್ರರ ಜೊತೆಗೆ ಯಾರೆಲ್ಲ ನಂಟು ಹೊಂದಿದ್ದಾರೆ ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಪಾಕ್ ಸೇನೆಯ ಜೊತೆಗೆ ಹಾಶಿಮ್ ಮೂಸಾ ಸಂಪರ್ಕ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಾಕ್ ಸೇನೆಯ ವಿಶೇಷ ಪಡೆಗಳ ಮಾಜಿ ಪ್ಯಾರಾ ಕಮಾಂಡೋ ಆತ. ಸೊ ಇವನು ಅಥವಾ ಈ ಪಾಕ್ನ ಸ್ಪೆಷಲ್ ಫೋರ್ಸ್ನ ಕಮಾಂಡೋ ಕೂಡ ಭಾಗಿಯಾಗಿರೋದು, ಪಾಕ್ ಸೇನೆ ಜೊತೆಗೆ ಹಾಶಿಮ್ ಮೂಸಾ ಸಂಪರ್ಕವನ್ನು ಹೊಂದಿರೋದು ಪಾಕ್ನ ದುರ್ನಡತೆ, ಪಾಕ್ನ ಆ ಪಿತೂರಿಯನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನೋಡಿ, ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ, ಹಂತ ಹಂತದ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇದರಲ್ಲಿ ಈ ಸ್ಫೋಟಕ ವಿಚಾರ ಕೂಡ ಹೊರಗೆ ಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯುದ್ಧದಾಹಿ ಪಾಕಿಸ್ತಾನಕ್ಕೆ ಆಪ್ತ ರಾಷ್ಟ್ರದಿಂದಲೇ ಗುಣ. ಹೌದು, ಈ ಪಾಕಿಸ್ತಾನದ ವಿಧ್ವಂಸಕ ಕೃತ್ಯ ಹೀಗೆ ನಿರಂತರವಾಗಿ ನಡೀತಾ ಇದ್ರೆ ಯಾರು ಪಾಕ್ ಬೆಂಬಲಕ್ಕೆ ನಿಂತಿದ್ದಾರೆ, ಯಾರು ಬೆಂಬಲಕ್ಕೆ ನಿಂತಿಲ್ಲ ಅನ್ನುವ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ನೋಡಿ, ಪಾಕ್ಗೆ ಶಸ್ತ್ರಾಸ್ತ್ರ ಸರಬರಾಜು ಸ್ಥಗಿತಗೊಳಿಸಿದೆ ಟರ್ಕಿ. ಭಾರತ ಜೊತೆಗಿನ ಮಿತ್ರತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಟರ್ಕಿ ಹೇಳಿದೆ. ಟರ್ಕಿ ಭೂಕಂಪದ ವೇಳೆ ಭಾರತ ಸಹಾಯವನ್ನ ಮಾಡಿರತ್ತೆ. ಪಾಕ್ಗೆ ಟರ್ಕಿ ಶಸ್ತ್ರಾಸ್ತ್ರ ಕಳುಹಿಸಿದ ಬಗ್ಗೆ ಗುಸುಗುಸು ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಟರ್ಕಿ ಸ್ಪಷ್ಟನೆಯನ್ನ ನೀಡಿದೆ. ಹೌದು, ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಟರ್ಕಿ ಕೊಟ್ಟಿರೋದು. ಹೌದು, ನಾನಾಗಲೇ ಉಲ್ಲೇಖ ಮಾಡಿದಾಗೆ ಈ ವಿಧ್ವಂಸಕ ಕೃತ್ಯ ಅಂದರೆ ಯಾರೆಲ್ಲ ಭಾಗಿ ಮತ್ತು ಯಾವ ದೇಶಗಳು ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತವೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದರೆ ದೊಡ್ಡ ಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ದೇಶಗಳ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಯಾರೆಲ್ಲ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ, ಯಾರು ಪಾಕಿಸ್ತಾನವನ್ನು ಬೇಡ ಅಂತ ಹೇಳಿದ್ದಾರೆ, ಭಾರತದ ಬೆಂಬಲಕ್ಕೆ ಯಾರು ನಿಂತಿದ್ದಾರೆ, ಎಲ್ಲ ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಒಂದು ಗುಸುಗುಸು ಅಂತೂ ಇದ್ದೇ ಇತ್ತು. ಯಾಕಂದರೆ ಪಾಕಿಸ್ತಾನ ಆಫ್ಟರ್ ಕೊರೋನಾ ಅಂತೂ ನೀವು ಗಮನಿಸಬೇಕು, ಆರ್ಥಿಕ ಜೀವನ ತತ್ತರಿಸಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಯುದ್ಧ ಘೋಷಣೆ ಅಂದಾಗ ಶಸ್ತ್ರಾಸ್ತ್ರಗಳು ಬೇಕೇ ಆಗತ್ತೆ. ಹಾಗಾದರೆ ಯಾವ ದೇಶಗಳು ಇಲ್ಲಿ ಶಸ್ತ್ರಾಸ್ತ್ರವನ್ನು ಕೊಡ್ತಿದ್ದಾವೆ, ಸಪ್ಲೈ ಆಗ್ತಿದೆ, ಈ ರೀತಿ ಪ್ರಶ್ನೆಗಳು ಉದ್ಭವಿಸುತ್ತೆ. ಆಗ ಬಂದಂತಹ ಗುಸುಗುಸುವೆ ಈ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕಳುಹಿಸ್ತಿದೆ ಅಂತ. ಅದಕ್ಕೆ ಟರ್ಕಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ, ನಾವು ಪಾಕಿಸ್ತಾನಕ್ಕೆ ಯಾವುದೇ ಶಸ್ತ್ರಾಸ್ತ್ರವನ್ನು ಕಳುಹಿಸಿಲ್ಲ ಮತ್ತು ಭಾರತದ ಜೊತೆಗಿನ ಮಿತ್ರತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಟರ್ಕಿ ಹೇಳಿದೆ. ಯಾಕೆ ಈ ಟರ್ಕಿಯ ನಡೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ ನೋಡಿ, ಹಿಂದೆ ಟರ್ಕಿ ಭೂಕಂಪ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತ ಸಹಾಯ ಹಸ್ತವನ್ನು ಚಾಚಿರುತ್ತೆ. ಆ ಋಣಭಾರ ನೋಡಿ. ಈ ನಿಟ್ಟಿನಲ್ಲಿ ಟರ್ಕಿ ಪಾಕಿಸ್ತಾನದ ಜೊತೆಗಿದ್ದಂತಹ ಶಸ್ತ್ರಾಸ್ತ್ರದ ನಂಟನ್ನು ಕಳೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧುಮಾಲಾ ನೀಡ್ತಾರೆ. ಮಧು, ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರಗೆ ಬರ್ತಿರುವಂಥದ್ದು. ಇಲ್ಲಿ ಒಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಪಾಕ್ ಈ ದಾಳಿಯ ನಂತರದ ಸಂದರ್ಭದಲ್ಲಿ ಕೊಟ್ಟಂತಹ ಒಂದೊಂದು ಸ್ಟೇಟ್ಮೆಂಟ್, ಆರಂಭದಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆಯೇ ಇಲ್ಲ, ಅದರ ಅಂಗಸಂಸ್ಥೆ ಎಲ್ಲಿಂದ ಬರಬೇಕು, ಆ ನಂತರ ಯಾವುದೋ ಒಂದು ದೇಶಕ್ಕೋಸ್ಕರ ನಾವು ಕಳೆದ 30 ವರ್ಷಗಳಿಂದ ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಬೇಕಾಯಿತು, ಈ ರೀತಿಯ ಗೊಂದಲಮಯ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾಗ ಈ ಘಟನೆಗೂ ಪಾಕ್ಗೂ ಸಂಬಂಧ ಇದೆಯಾ ಇಲ್ವಾ ಅನ್ನುವಂತಹ ಒಂದಷ್ಟು ದ್ವಂದ್ವ ಅಂತೂ ಏರ್ಪಟ್ಟಿತ್ತು. ಈಗ ಎನ್ಐಎ ತನಿಖೆಯಲ್ಲಿ ಪಾಕ್ ಸೇನೆಯ ಕಮಾಂಡೋ ಒಬ್ಬರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಆಘಾತಕಾರಿ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಎಸ್ ದಿವ್ಯಶ್ರೀ, ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತ ಪ್ರತೀಕಾರಕ್ಕೆ ಮುಂದಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಕೂಡ ಪತರಗುಟ್ಟಿದೆ, ಆದರೆ ಅದನ್ನು ಮೇಲ್ನೋಟಕ್ಕೆ ತೋರಿಸಿಕೊಳ್ತಿಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ತನಿಖೆಯ ಸಂದರ್ಭದಲ್ಲಿ ದಿನಕ್ಕೂ ಒಂದೊಂದು ಸ್ಫೋಟಕ ಮಾಹಿತಿಗಳು ಬಟಾಬಯಲಾಗ್ತಾ ಇರುವಂಥದ್ದು. ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ನೇರವಾಗಿ ಭಾರತ ಸರ್ಕಾರ ಹೇಳಿದಾಗ, ನೀವಾಗಲೇ ಹೇಳಿದಂತೆ ಪಾಕಿಸ್ತಾನ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ನಾವು ಈ ದಾಳಿಯಲ್ಲಿ ಭಾಗಿಯಾಗಿಲ್ಲ, ಇದ್ರೆ ಸಾಕ್ಷಿ ಏನಿದೆ ತೋರಿಸಿ, ಮತ್ತೊಂದು ಹೇಳ್ಕೊಳ್ತಾನೆ ಬಂತು. ಬಟ್ ಈಗ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಅದು ಪಾಕಿಸ್ತಾನದ ಸ್ಪೆಷಲ್ ಕಮಾಂಡೋ ಫೋರ್ಸ್ ಇದರಲ್ಲಿ ಭಾಗಿಯಾಗಿದೆ ಅನ್ನೋದರ ಕುರಿತು. ಇನ್ನು ಇದರ ಜೊತೆಗೆ ಈಗಾಗಲೇ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೂಡ ನೀಡ್ತಾ ಇದೆ. ಈಗಾಗಲೇ ಸಿಂಧು ನದಿಯ ನೀರನ್ನು ಬಂದ್ ಮಾಡಲಾಗಿದೆ. ಆಲ್ರೆಡಿ ಪಾಕಿಸ್ತಾನದಲ್ಲಿ 1 kg ಅಕ್ಕಿ ಬೆಲೆ 300 ರೂಪಾಯಿಗೆ ಏರಿಕೆ ಆಗಿದೆ. 1 ಲೀಟರ್ ಹಾಲಿನ ಬೆಲೆ ಅಂತೂ 250 ರೂಪಾಯಿಗೆ ಏರಿಕೆ ಆಗಿದೆ. ಅಗತ್ಯ ವಸ್ತುಗಳು ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಜನರು ನಿಜಕ್ಕೂ ಕೂಡ ಪತರಗುಡ್ತಾ ಇದ್ದಾರೆ. ಅವರ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಪಾಕ್ ನಮ್ಮ ಮೇಲೆ ದಾಳಿ ಮಾಡೋದು ಖಚಿತ, ನಾವು ಕೂಡ ಸರ್ವಸನ್ನದ್ಧವಾಗಿದ್ದೀವಿ ಅಂತ ಧೈರ್ಯವಾಗಿ ಪಾಕಿಸ್ತಾನ ಕೂಡ ಹೇಳ್ಕೊಂಡು ಬರ್ತಾ ಇದ್ದು, ನಮಗೆ ಭಯವನ್ನು ಹುಟ್ಟಿಸೋದಕ್ಕೆ ಇಲ್ಲಿ ಮೊದಲೇದಾಗಿ ಬೆಳಗ್ಗೆಯಿಂದ ಹೋಗ್ತಾ ಇದ್ದಂತಹ ಊಹಾಪೋಹಗಳು ಏನಪ್ಪಾ ಅಂತಂದ್ರೆ, ಟರ್ಕಿ ದೇಶ ನಮಗೆ ಸಹಾಯ ಮಾಡ್ತಾ ಇದೆ, ಟರ್ಕಿ ದೇಶದಿಂದ ನಾವು ಯುದ್ಧೋಪಕರಣಗಳನ್ನು ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡಿದ್ದೇವೆ 6 ವಿಮಾನಗಳಲ್ಲಿ ಎಂಬ ಊಹಾಪೋಹಗಳನ್ನು ಹರಡಿತ್ತು. ಆದರೆ ಈ ಒಂದು ವಿಚಾರ ಬಯಲಾದಾಗ ಭಾರತ ದೇಶ ಅರೆ ಟರ್ಕಿ ಭಾರತಕ್ಕೆ ಚೂರಿ ಹಾಕ್ಬಿಡ್ತಾ, ಬೆನ್ನಿಗೆ ಚೂರಿ ಹಾಕ್ಬಿಡ್ತಾ ಅನ್ನೋ ಅನುಮಾನಗಳು ಕೂಡ ಬಂತು. ಯಾಕಂದ್ರೆ ಟರ್ಕಿಯಲ್ಲಿ ಭೂಕಂಪನ ಆದಂತಹ ಸಂದರ್ಭದಲ್ಲಿ ಟರ್ಕಿ ದೇಶದ ನೆರವಿಗೆ ಹೋದಂತಹ ಮೊದಲ ದೇಶ ಅಂತಂದ್ರೆ ಅದು ಭಾರತ. ಆರ್ಥಿಕವಾಗಿರಬಹುದು, ಅಗತ್ಯ ವಸ್ತುಗಳಿರಬಹುದು, ಮೆಡಿಕಲ್ ಇರಬಹುದು, ಆಹಾರ ಇರಬಹುದು, ಎಲ್ಲವನ್ನೂ ಕೂಡ ಆ ಸಂದರ್ಭದಲ್ಲಿ ಒದಗಿಸಿಕೊಟ್ಟಿದ್ದು ಭಾರತ ದೇಶ. ಇಷ್ಟೆಲ್ಲ ಉಪಕಾರ ಮಾಡಿದಂತಹ ಟರ್ಕಿ ನಮ್ಮ ಬೆನ್ನಿಗೇನೆ ಚೂರಿ ಹಾಕಿಬಿಡ್ತಾ ಅನ್ನೋ ಅನುಮಾನಗಳು ಕೂಡ ಬೆಳಗ್ಗೆಯಿಂದ ಓಡಾಡ್ತಾ ಇತ್ತು. ಬಟ್ ಈಗ ಟರ್ಕಿ ದೇಶವೇ ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದೆ. ನಾವು
ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ದೇಶದಿಂದ ಅವರಿಗೆ ಯಾವುದೇ ಯುದ್ಧೋಪಕರಣಗಳನ್ನು ನಾವು ಕಳುಹಿಸಿಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಊಹಾಪೋಹಗಳಷ್ಟೇ ಅಂತ ಸ್ವತಃನೇ ಈಗ ಟರ್ಕಿ ದೇಶ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದನ್ನೆಲ್ಲ ಗಮನಿಸಿದಾಗ ಭಾರತಕ್ಕೆ ಭಯವನ್ನು ಹುಟ್ಟಿಸೋದಕ್ಕೆ ಪಾಕಿಸ್ತಾನ ಈ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಒಂದು ಕನ್ಫರ್ಮ್ ಆಯಿತು ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ಈಗ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಬೆಳಗ್ಗೆ ಮತ್ತೊಂದು ಸ್ಫೋಟಕ ವಿಡಿಯೋ ಹರಿದಾಡುತ್ತೆ. ಅಂದರೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಪ್ರಕರಣ ಸಂದರ್ಭದಲ್ಲಿ ಒಬ್ಬ ಪ್ರವಾಸಿಗರೊಬ್ಬರು ಜಿಪ್ಲೈನಲ್ಲಿ ಹೋಗ್ತಾ ಇರ್ತಾರೆ. ಅವರು ಸೆಲ್ಫಿ ವಿಡಿಯೋವನ್ನು ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಪಾಟಲ್ಲಿ ಗುಂಡಿನ ಚಕಮಕಿ ನಡೆಯುತ್ತೆ. ಆಗ ಜಿಪ್ಲೈನ್ ಆಪರೇಟರ್ ಆ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಯಾವಾಗ ಆ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೋ ತಕ್ಷಣವೇ ಅಂದರೆ ವಿತಿನ್ ಎ ಸೆಕೆಂಡ್ಗೆ ಫೈರ್ ಆಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸ್ಥಳೀಯರ ಕೈವಾಡ ಇದೆಯಾ, ಅಲ್ಲಿದ್ದಂತಹ ಸ್ಥಳೀಯರಿಗೆ ಇದು ಮೊದಲೇ ಗೊತ್ತಿತ್ತಾ ಅನ್ನೋ ಸಾಕಷ್ಟು ಅನುಮಾನಗಳು ಮೂಡಿ ಬರ್ತಾ ಇದ್ದು ಈಗ ಆಪರೇಟರ್ ವಿಚಾರಣೆ ಕೂಡ NIA ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಧುಮಾಲಾ.